ನಮಸ್ತೆ. ಹೆಸರು ಪ್ರಜ್ವಲ್ ಅಂತ. ಪ್ರಜ್ವಲ್. ಎಲ್ಲಿಂದ ಪ್ರಜ್ವಲ್ ಬರ್ತಾ ಇರೋದು? ಸಾಗರದ ಹತ್ರನೇ. ಡನ್. ಸ್ನೇಹಿತರೆ ಹೆಸರು ವಿಜಯ್. ವಿಜಯ್ ಊರು ಕೆಳದಿ. ಓಕೆ, ಆಲ್ಮೋಸ್ಟ್ ಆಲ್ ಸಿಕ್ಕಾಪಟ್ಟೆ ಮೊಬೈಲ್ ತಗೊಂಡಿದ್ದಾರೆ ನಮ್ಮ ಹತ್ರ. ಬಟ್ ಈ ಆಫರ್ ರಿಯಲ್ಮಿ 12 Pro Plus 5G ನಾನೊಂದು ಆಫರ್ ಅಪ್ಡೇಟ್ ಮಾಡಿದ್ದೆ. ಎಲ್ಲಿ ನೋಡಿದ್ರಿ ಇದನ್ನ? ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ. ಏನೇನು ಆಫರ್ ಹೇಳಿದೆ? ಬಜಾಜ್ ಇಂದ ಒಂದು ಐರನ್ ಬಾಕ್ಸ್ ಓಕೆ ಕೊಟ್ಟಿದ್ದೀನಿ. ಐಬಾಲ್ ನೆಕ್ ಬ್ಯಾಂಡ್ ಪ್ಲಸ್ ಬಡ್ಸ್ ವಿತ್ ಎಲ್ಲದಕ್ಕೂ ವ್ಯಾರಂಟಿ ಕೊಟ್ಟಿದ್ದೀನಿ. ಜೊತೆಗೆ ಮಿನಿ ಗಿಫ್ಟ್, ಒಂದು ಗಿಫ್ಟ್. ನಾನೇನು ಹೇಳಿದ್ದೀನಿ ಕಮಿಟ್ಮೆಂಟ್ ಅದ್ರ ಪ್ರಕಾರ ಕೊಟ್ಟಿದ್ದೀನಿ. ಸುಳ್ಳೆ ಅದಕ್ಕೆ ಜಾಸ್ತಿಗೂ ಕೊಡಲ್ಲ, ಕಡಿಮೆನೂ ಕೊಡಲ್ಲ, ಹೇಳಿದಷ್ಟೇ ಇರುತ್ತೆ. ಹಂಗಂತ ಎಲ್ಲ ಮೊಬೈಲಿಗೆ ಇಷ್ಟಿಷ್ಟು ಕೊಡ್ತೀನ? ಇಲ್ಲ. ಪರ್ಟಿಕ್ಯುಲರ್ ಒಂದೊಂದು ಮಾಡಲ್ ಇರುತ್ತೆ, ಅದಕ್ಕೆ ಆಫರ್ಗಳು ಇರುತ್ತೆ, ಡ್ರೈವ್ ಆಗುತ್ತೆ. ಅದು ಕೂಡ ಲಿಮಿಟೆಡ್ ಕ್ವಾಂಟಿಟಿ, ಒಂದು 20 ಪೀಸಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. 20 ಪೀಸಿಗೆ ಕೊಡ್ತೀನಿ ಇವಾಗ. ಆ್ಯಕ್ಚುಲಿ ಬುಕಿಂಗ್ 40-45 ಪೀಸ್ ಬುಕಿಂಗ್ ಆಗಿದೆ, ಎಲ್ಲರಿಗೂ ಕೊಡೋಕೆ ಆಗ್ತಾ ಇಲ್ಲ. ಎಷ್ಟು ಜನಕ್ಕೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ಅಷ್ಟು ಜನಕ್ಕೆ ಅಂತ 100% ಸಿಗುತ್ತೆ. ಬಿಕಾಸ್ ನೀವು ಆಲ್ರೆಡಿ ಬುಕಿಂಗ್ ಮಾಡಿದ್ದೀರಾ. ಬುಕಿಂಗ್ ಮಾಡಿದ್ರೆ ನಿಮ್ಗೆ ಎಲಿಜಿಬಲ್ ಸಿಗ್ತಾ ಇದೆ. ಇದಿಷ್ಟು ಪ್ರಾಡಕ್ಟ್ ಸಿಕ್ಕಿದ್ರೆ ಖುಷಿ ಇದೆಯಲ್ಲ? 100%. ಫ್ರೆಂಡ್ಸ್ ಗಿನ್ಸಿಗೆ ಎಲ್ಲರಿಗೂ ರೆಫರ್ ಮಾಡ್ತಿರಲ್ಲ? 100%. ಥ್ಯಾಂಕ್ ಯು ವೆರಿ ಮಚ್. ನೀನು ರೆಫರ್ ಮಾಡ್ತೀರಾ ಮಗ? ಎಸ್, ಥ್ಯಾಂಕ್ ಯು ವೆರಿ ಮಚ್. ರಿಯಲ್ಮಿ 12 Pro Plus 5G ನಾನು ಹೇಳ್ದ ಹಾಗೇನೆ ಲಿಮಿಟೆಡ್ ಸ್ಟಾಕಿಗೆ ಕಮಿಟ್ಮೆಂಟ್ ತಗೊಂಡಿದ್ದೆ. ಅಷ್ಟು ಸ್ಟಾಕ್ಗಳಿಗೆ ಕಸ್ಟಮರ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅನ್ಬಾಕ್ಸ್ ಬಂದುಬಿಟ್ಟು ನಮ್ಮ ಬ್ಯಾಡಗಿಂದ ಒಬ್ಬರು ಕಸ್ಟಮರ್ ಬಂದಿದ್ದಾರೆ, ಅವ್ರದ್ದು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಅವ್ರಿಗೆ ನಾನು ಏನು ಪ್ರಾಡಕ್ಟ್ ಹೇಳಿದ್ದೀನಿ ಅಷ್ಟು ಪ್ರಾಡಕ್ಟ್ ಕೊಡ್ತೀನಿ. ಹಾಗಂತ ಎಲ್ಲ ಪ್ರಾಡಕ್ಟಿಗೆ ಕೊಡ್ತೀನಿ ಅನ್ನೋ ಸುಳ್ಳೆ. ಡಿಪೆಂಡ್ಸ್, ಯಾವ್ಯಾವ ಪ್ರಾಡಕ್ಟ್ ತೊಗೊತೀರಾ ಆ ಪ್ರಾಡಕ್ಟ್ ಮೇಲೆ ಆಫರ್ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು.